ಇದು ಆ ಕಾಲದ ಕತೆ. ಭೂಮಿ ಮೇಲೆ ಪಾಪ ಮತ್ತೆ ಅಧರ್ಮ ಹೆಚ್ಚಾಗ್ತಿತ್ತು. ಎಲ್ಲ ದಿಕ್ಕಿನಲ್ಲೂ ಪಾಪಿಗಳು. ಮನುಷ್ಯ ಮೇಲೆ ಅತ್ಯಾಚಾರ ನಡೀತಿತ್ತು. ಅವ್ರು ಮಾಡಿದ ಅಪರಾಧಕ್ಕೆ ಕ್ಷಮೆನೇ ಇಲ್ಲ. ಒಂದು ಸಲ ಕಾಳಿಯಮ್ಮ ಆದರೆ ಇನ್ನೊಂದು ಸಲ ಆರ್ಮಿ ಆಗ್ತಾನೆ, ಮತ್ತೊಂದು ಸಲ CM ಆಗ್ತಾನೆ. ಈ ಪ್ರಾಣಿ ಸಾಮಾನ್ಯ ಮನುಷ್ಯನ್ ಬಿಡಿ, ಸೆಲೆಬ್ರಿಟೀಸ್ನೇ ಬಿಟ್ಟಿಲ್ಲ. ಶಿವಣ್ಣ, ಶೆಟ್ರು, ಶ್ರೀಮುರಳಿ, ಧ್ರುವ ಬಾಸ್, ಅಪ್ಪಪ್ಪ ಪಾಪಕ್ಕೆ ಇನ್ನೊಂದು ಹೆಸರು ಅಮುಕುಡುಮುಕು. ಆದರೆ ಇವನ್ ತುಂಬ ಕಾಲ ಉಳಿಲಿಲ್ಲ, ಯಾಕಂದ್ರೆ ಅವತ್ತವನ್ ಬಂದ. ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ಪ್ರೀತಮ್. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ಸತಿ ಅಮ್ಮಗುಡುಮು, ಈ ಸತಿ ಹಂಗಲ್ಲ ಅಮ್ಮ ನಮ್ಮಣ್ಣನ ರೀಸೆಂಟ್ ಪಬ್ಲಿಸಿಟಿ ಸ್ಟಂಟಿಂದ ಸ್ಟಾರ್ಟ್ ಮಾಡೋಣ. ನಮ್ಮಣ್ಣ ಒಂದು ಸಾಮಾನ್ಯ ಮೂವಿ ಪ್ರಮೋಷನ್ಗೆ ಪೆಟ್ರೋಲ್ ಕುಡ್ದು ಫೇಮಸ್ ಮಾಡಿಸ್ಬಿಟ್ಟ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ, ಮೂವಿ ಇಟ್ಟಾಕ್ಬೇಕಣ್ಣ ಹೇಳ್ತಾರೆ. ಒಂದು ಮೂವಿನ ಹಿಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಒಳ್ಳೆ ರಿವ್ಯೂ ಹಾಕ್ಬೋದು, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ಬೋದು, ಪೋಸ್ಟ್ ಹಾಕ್ಬೋದು. ಆದ್ರೆ ಇಲ್ಲ, ನಮ್ಮಣ್ಣಂಗೆ ಪೆಟ್ರೋಲೇ ಕುಡಿಬೇಕು. ನಮ್ಮಣ್ಣ ಕುಡ್ದಿದ್ದು ಪೆಟ್ರೋಲ್ ಅಲ್ವಂತೆ, ತುಪ್ಪ ಅಂತೆ. ಯಾರಾದ್ರೂ ಪೆಟ್ರೋಲ್ ಕುಡಿಸ್ರೋ? ನೋವಿದೆ, ಆಕ್ರೋಶ ಇದೆ. ಬರೀ ಇಷ್ಟೇ ಅಲ್ಲ, ನಮ್ಮಣ್ಣ ದೊಡ್ಡ ರಿಯಾಲಿಟಿ ಶೋಸ್ಗೆ ಬೇರೆ ಹೋಗಿದ್ದಾನೆ. ಅಲ್ಲಿ ನಮ್ಮಣ್ಣನ ಆಕ್ಟಿಂಗ್ ನೋಡಕ್ಕೆ 2 ಕಣ್ಣು ಸಾಲದು. ಸಾರಿ, ಕ್ಲಿಪ್ಸ್ ಕೂಡ ಯೂಸ್ ಮಾಡೋಕ್ಕಾಗಲ್ಲ, ಕಾಪಿ ರೈಟ್ ಸ್ಟ್ರೈಕ್ ಆಗ್ತಾರೆ. ನೀವೇ ಯೂಟ್ಯೂಬ್ ಸರ್ಚ್ಗೆ ಹೋಗ್ಬಿಟ್ಟು ಝೂ ಕನ್ನಡ ಅಂತ ಸರ್ಚ್ ಮಾಡಿ ನಮ್ಮಣ್ಣನ ಹೆಸ್ರಾಕಿ, ಬರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಂದು ಇಂಟರ್ವ್ಯೂ ಅಲ್ಲಿ ನಮ್ಮಣ್ಣಂಗೆ ಅಮುಕುಡುಮುಕು ಮೀನಿಂಗ್ ಏನಂತ ಕೇಳಿದಾಗ, ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ, ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ವಾಹ್ ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಆ ಅಂದ್ರೆ ಅಮ್ಮ, ಡ ಅಂದ್ರೆ ಧೈರ್ಯ, ಕ ಅಂದ್ರೆ ಕರ್ಮ. ಅಂದ್ರೆ ನಿನ್ನ ಹೆಸರು ಅಡಕುಡುಮುಕುನ? ಅಯ್ಯೋ, ಏನೇ ಅನ್ನಿ ನಮ್ಮ ಅಣ್ಣನ ಬಗ್ಗೆ, ಆದ್ರೆ ನಮ್ಮ ಅಣ್ಣ ಅಂದಿದ್ದ ಈ ಪಾಯಿಂಟು ನಂಗೆ ತುಂಬಾ ಇಷ್ಟ ಆಯ್ತು. ಮಾಡ್ತೀನಿ. ಟ್ರೋಲ್ ಮಾಡ್ತಾರೆ ಮ್ಯಾಮ್, ಎಲ್ಲಾರು ಮಾಡ್ತಾರೆ, ಮಾಡ್ಕೊಂಡು ಹೋಗ್ಲಿ, ಅವರಿಂದನೇ ತಾನೇ ಬೆಳಿತಾರದು. ಅದ್ರಲ್ಲಿ ಬಿಟ್ಟು ವಿಡಿಯೋ ಹಂಗ್ ಮಾಡ್ದ ಹಿಂಗ್ ಮಾಡ. ಕೇಳ್ರೋ, ನನ್ ವಿಡಿಯೋಸ್ ನೋಡ್ತೀರಾ ಅಂತ ಗೊತ್ತು. ಕೇಳ್ರೋ CD ಮೂವಿ ಅವರೇ, ಯಾರ್ಯಾರು ನೋಡ್ತಿದ್ರಿ ಎಲ್ಲ ಚೂರು ಕೇಳಿಸ್ಕೊಳ್ಳಿ, ಕಲೀರಿ, ಬುದ್ಧಿ ಕಲೀರಿ ನಮ್ಮ ಅಣ್ಣನಿಂದ. ಇವ ಯಾರೇ? ಅಮ್ಕುಡುಮ್ಕು ಗ್ಲವರ್ ಇದಾರ, ಅಮ್ಕುಡುಮ್ಕು ಗರ್ಲ್ ಫ್ರೆಂಡ್ ಇದಾರ, ಹಂಗೆ ಕೇಳ್ತಾರೆ. ಅಲ್ಲ ಗುರು, ನಾನ್ ಸಿಂಗಲ್, ನಾನು ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಹ್ಞೂ ಬಿಡೋಣ, ಗೊತ್ತಾಯ್ತು. ನಂಗೆ ಈ ರೀಲ್ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಸಿಂಗಲ್ ಅಂತ. ಮ್ಯಾಮ್, ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸಿದೆ. ಬರೀ ಇಂಥದೆಯಾ? ಏನೋ ಮಾತಾಡ್ತಿದ್ಯಾ? ಅವಳು ಬ್ಯಾಂಕ್ ಆದ್ರೆ ನೀನ್ ಲೋನ್ ಯಾಕೋ ತಗೋತ್ಯಾ? ಏನೋ ಹೊಡೆದಂಗಾಯ್ತು. ಮೇಡಮ್, ನೀವು ಬ್ಯಾಂಕಾ? ಯಾಕಂದ್ರೆ ನಿಮ್ನ ನೋಡಿದ್ಮೇಲೆ ನಂಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಅನ್ನೋ ಸೆನ್ಸ್ ಆದ್ರೂ ಆಗತ್ತೆ. ಆಮೇಲೆ ನಮ್ಮ ಅಣ್ಣನ ಈ ವಿಡಿಯೋ ನೀವೆಲ್ಲರೂ ನೋಡಿರ್ತೀರ. 1000 ಜನ 1000 ಮಾತಾಡ್ಲಿ, ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ, ನಿಮ್ಗೆ ಗೊತ್ತಿರೋದು ಅಷ್ಟೇ. ಇದ್ಯಾಕೋ ನಂಗೆ ಹೇಳ್ದಂಗಿದ್ಯಲ್ಲ. ಆಮೇಲೆ ನಮ್ಮಣ್ಣ ಇಡೀ ಆರ್ಮಿ ಆಗ್ಬೇಕಂತೆ, ಸೋಲ್ಜರ್ ಅಲ್ಲ, ಇಡೀ ಆರ್ಮಿ ತರ ಕಾಯ್ಬೇಕಂತೆ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ ಹೋರಾಡ್ತೀರಿ. ನಮ್ಮಣ್ಣ ತುಂಬಾ ಡಿಫ್ರೆಂಟ್ ಅಪ್ಪ. ಯಾಕಂದ್ರೆ ಎಲ್ಲಾ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳು ಸೀರಿಯಲ್ ಮಾಡಬೇಕು, ಆಕ್ಟರ್ ಮಾಡ್ಬೇಕಂದ್ರೆ ನಮ್ಮಣ್ಣ ಸೀದಾ CM ಆಗ್ತಾನೆ, ಸೀದಾ ಚೀಫ್ ಮಿನಿಸ್ಟರ್. ಏನಪ್ಪಾ ವಿಷಯ ಅಂದ್ರೆ, ನನ್ನ ಯಾರು ಕರ್ನಾಟಕ CM ಆಗ್ಬೋದು ಅಂತ ಕೇಳಿದ್ದೆ. ತುಂಬಾ ಜನ ಅಮ್ಕುಡುಮ್ಕು ನೆಕ್ಸ್ಟ್ CM ಆಗ್ಬೋದು ಅಂತ ಹೇಳಿದ್ರು. ಆಮೇಲೆ ಇವನ್ನ CM ಮಾಡ್ಬೇಕಂದಿದ್ದು ಜನರಂತೆ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಆಮೇಲೆ ನಮ್ಮಣ್ಣ ಹೇಳ್ದಂಗೆ ಯಾರ್ಯಾರು ಕಮೆಂಟ್ ಮಾಡಿದಾರಂತ ನೋಡಕ್ಕೆ ಕಮೆಂಟ್ಸ್ ಓಪನ್ ಮಾಡಿದೆ. ಅವನೇ CM ಆಗ್ಬೇಕಂತ ಅವನೇ ಕಮೆಂಟ್ ಮಾಡಿ, ಅವನೇ ರೀಲ್ ಮಾಡಿ, ಅವನೇ ಪಿನ್ ಬೇರೆ ಮಾಡೋನೆ. CM ಆಗ್ಬೋದು ಅಂತ ಕೇಳಿದ್ದೆ. ತುಂಬಾ ಜನ ಅಮ್ಕುಡುಮ್ಕು ನೆಕ್ಸ್ಟ್ CM. ಯಾಕೆ ಪ್ರತಿಯೊಬ್ಬರಿಗೂ ಕೇಳ್ಕೊಂತೀನಿ, ನನ್ಗೆ CM ಸೀಟ್ ಬೇಕು. CM ಸೀಟ್ಗೆ ಎಲ್ಲೋಗ್ಬೇಕು ಏನಂತ ನನ್ಗೆ ಗೊತ್ತಿಲ್ಲ. ಸೊ ಇದು ಗೌರ್ಮೆಂಟ್ಗೆ ಕಮೆಂಟ್ ಮಾಡ್ರಿ. ಹ್ಞೂ ಸರಿ. ನಮ್ಮಣ್ಣ ಹೇಳ್ದಂಗೆ ಎಲ್ಲರೂ ಯೂನಿಟಿಯಿಂದ ಗೌರ್ಮೆಂಟ್ಗೆ ಕಮೆಂಟ್ ಮಾಡೋಣ, ಏನಂತ ನಮ್ಮಣ್ಣ CM ಆಗ್ಬೇಕಂತ.
ನಾಯಿಗಳು ಕೂಡ ಬೊಗಳುತ್ತಿದೆ ನೋಡು ಬಾಯಿ ಮುಚ್ಚಂತ. ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಂಕುಡುಂಬು ಮಾಡುವ ಅಯ್ಯೋ ಬರೇ ಇದಲ್ಲ, ನಮ್ಮಣ್ಣ ಬಿಗ್ ಬಾಸ್ಗೂ ಹೋಗ್ಬೇಕಂತೆ. ಹುಡುಗರು ಆಸೆ ಅನ್ನೋದು ಇದ್ದೇ ಇರುತ್ತೆ. ನನ್ಗೂ ಒಂದು ಆಸೆ ಬಿಗ್ ಬಾಸ್ ಅನ್ನೋದು. ನಮ್ಮಣ್ಣಂಗೆ ಯಾವುದೇ ಥರ ಟ್ಯಾಲೆಂಟ್ ಇಲ್ದಿರೋದ್ರಿಂದ ಎಮೋಷ್ನಲ್ ಆಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಣ ಅಂತ ಒಂದೇ ವಿಡಿಯೋಲಿ 10 ಸಲ ಮಿಡಲ್ ಕ್ಲಾಸ್ ಅಂದವನೇ. ಪ್ರತಿಯೊಂದು ಮಿಡಲ್ ಕ್ಲಾಸ್ ಲೈಫ್ ಹುಡುಗ ನಮ್ಮ ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ನಮ್ಮಂತ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ನಮ್ಮಂತ ಮಿಡಲ್ ಕ್ಲಾಸ್ ಲೈಫ್ ಯಾಕೆ ಸರ್ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ನಮ್ಮಂತ ಒಂದು ಮಿಡಲ್ ಕ್ಲಾಸ್ ಲೈಫ್. ಮುಂದೆ ನಮ್ಮ ಅಣ್ಣಂಗೆ ಸೈಕ್ ಆಗಿ ತಲೆ ಕೆಟ್ಟಿ ಸುದೀಪ್ ಸರ್ಗೆ ಬಯಕ್ ಸ್ಟಾರ್ಟ್ ಮಾಡ್ತಾನೆ. ಸುದೀಪ್ ಸರ್ ನಿಂಗೆ ಏನು ಅಂದಿಲ್ವೋ? ಯಾಕೆ ಸರ್ ಮಿಡಲ್ ಕ್ಲಾಸ್ ಲೈಫ್ ಹುಡುಗರು ಸಾಧನೆ ಮಾಡಬಾರ್ದ? ಮಿಡಲ್ ಕ್ಲಾಸ್ ಲೈಫ್ ಹುಡುಗರಿಗೆ ಆಸೆ ಇರಬಾರ್ದ? ಮೀಟರ್ ಸೀರಿಯಲ್ ಅಲ್ಲಿ ಮಾಡಿದ್ರೇನೆ ಅವಕಾಶನ, ಮೂವಿಯಲ್ಲಿ ಮಾಡಿದ್ರೇನೆ ಅವಕಾಶನ, ಒಂದು MLA ಮಗನ್ಗೆ ಅವಕಾಶನ. MLA ಮಗನ? ನೀನ್ CM ತಾನೇ? ಆಮೇಲೆ ನಮ್ಮಣ್ಣ ಮಿಡಲ್ ಕ್ಲಾಸ್ ಅವನು ಅಂತ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ಯಾಕಂದ್ರೆ ಯಾವ ಮಿಡಲ್ ಕ್ಲಾಸ್ ಅವನು ಶರ್ಟ್ ಮೇಲೆ ಗೂಚಿದು ಶೂ ಹಾಕೋತಾನೆ, ಅದು ಎರಡೆರಡು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮಣ್ಣ ಮುಂದೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಒಳ್ಳೆಯವನಾಗಕ್ಕೆ ದಾನ ಬೇರೆ ಸ್ಟಾರ್ಟ್ ಮಾಡ್ತಾನೆ. ನಿನ್ಗೆ ಇದು CM ಆಗಕ್ಕೆ ಅಲ್ಲಿ ಬರುತ್ತೆ. ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ ಮಗನ್ ಡುಂಪ ಏಯ್ ಅದು ಇನ್ನೊಬ್ಬ ಬಂದಾನೆ. ಈ ವಿಡಿಯೋಗೆ ಇಷ್ಟ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜು, ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಾಚಿಕೆ ಆಗ್ಬೇಕು. ಏನಪ್ಪ ಈ ತರ ಆಗ್ಬಿಟ್ಟೈತೆ ನಮ್ ಸೊಸೈಟಿ ಅಂತ.